ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿನ್ನೆ ನಾವು ಬುದ್ಧಿವಂತ ರಾಮಕೃಷ್ಣ ಪಾಠದಲ್ಲಿ ತೆನಾಲಿ ರಾಮಕೃಷ್ಣ ಅವರು ಸಭೆಯಲ್ಲಿ ತಿಲಕಾಷ್ಟ ಮಹೇಶ ಬಂಧನದ ಬಗ್ಗೆ ಚರ್ಚೆ ಮಾಡುವ ಕುರಿತು ತಿಳಿಸ್ತಾರೆ. ಆವಾಗ ವಿದ್ಯಾಸಾಗರ್ ಅವರಿಗೆ ಆ ತಿಲಕಾಷ್ಟ ಮಹೇಶ ಬಂಧನದ ಬಗ್ಗೆ ತಿಳಿಯಲಿಲ್ಲ. ಆವಾಗ ಏನಂತಾರೆ, ರಾಜರ ಹತ್ರ ನನ್ನ ಒಂದು ದೇಹಾರೋಗ್ಯ ಸರಿ ಇಲ್ಲ, ಅದಕ್ಕೆ ನಾನು ನಾಳೆ ಚರ್ಚೆ ಮಾಡುತ್ತೇನೆ ಅಂತ ಹೇಳಿ ರಾಜರಿಂದ ಅಪ್ಪನೆಯನ್ನು ಪಡೆದು ಮನೆಗೆ ಹೋಗ್ತಾರೆ. ಮಾರನೇ ದಿನ ಬರ್ತೀನಿ ಎಂದವರು ರಾತ್ರೋರಾತ್ರಿ ಆ ಊರನ್ನ ಬಿಟ್ಟು ಹೋಗಿರ್ತಾರೆ. तो कल हमने देखा था कि तेनाली रामकृष्ण जी ने कहा था कि तिलकाष्ट महिष बंधन ग्रंथ के ऊपर मैं चर्चा करूंगा. तो विद्यासागर जी को समझ में नहीं आया था कि तिलकाष्ट महिष बंधन क्या है. तो उन्होंने राजा से परमिशन लिया था कि उनका तबीयत ठीक नहीं है और वो कल चर्चा करूंगा कहकर घर चले गए थे. और रात में वो गांव छोड़ के ही कहीं पर निकल गए थे. तो उसके बाद में क्या होता है, ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ತೆನಾಲಿ ರಾಮಕೃಷ್ಣ ಅವರಿಗೆ ಕೃಷ್ಣದೇವರಾಯ ರಾಜ ಅವರು ಅಂತಾರೆ, ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ಅಂದರೆ ರಾಮಕೃಷ್ಣ ಏನ್ ಮಾಡಿದ ಅಂತ ಸಂಸ್ಕೃತ ಪಂಡಿತರನ್ನ ಹೆದರಿ ಓಡಿ ಹೋಗುವ ಹಾಗೆ ಮಾಡಿದಲ್ಲ, ಅದಕ್ಕೆ ಇಡೀ ಸಭೆಯಲ್ಲಿದ್ದಂಥವರು ಎಲ್ಲರೂ ರಾಮಕೃಷ್ಣನಿಗೆ ಜಯಕಾರ ಹಾಕಿದ್ರು. ಆಮೇಲೆ ಕೃಷ್ಣದೇವರಾಯರು ಅಂತಾರೆ, ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ಅಂದ್ರೆ ಬೇರೆ ಒಬ್ಬ ವಿದ್ವಾಂಸ ಅಥವಾ ಪಂಡಿತ ತಮ್ಮ ರಾಜ್ಯಕ್ಕೆ ಬಂದು ತನ್ನ ಪಾಂಡಿತ್ಯವನ್ನು ತೋರಿಸಿ ತನ್ನ ಆಸ್ಥಾನದಲ್ಲಿರುವ ಪಂಡಿತರು ಸಂಸ್ಕೃತ ಅಥವಾ ಯಾವುದೇ ಭಾಷೆಯಲ್ಲಿ ಪರಿಣಿತಿ ಇಲ್ಲ ಅಂದ್ರೆ ಅದು ಏನಾಗ್ಬಿಡ್ತದ, ರಾಜನಿಗೆ ಒಂದು ಅಪಮರ್ಯಾದೆ ಆಗಿಬಿಡ್ತದ. ಅದಕ್ಕೆ ಏನಾಗ್ಬಿಡ್ತು, ಈಗ ಕೃಷ್ಣದೇವರಾಯನ ಒಂದು ಮರ್ಯಾದೆಯನ್ನ ತೆನಾಲಿ ರಾಮಕೃಷ್ಣ ಉಳಿಸಿದ. ಅದಕ್ಕೆ ಅವರು ಹೇಳ್ತಾರೆ, ಮರ್ಯಾದೆ ನಿನ್ನಿಂದ ಉಳಿಯಿತು ಅಂತ ರಾಜ तेनाली रामकृष्ण के ಹೇಳ್ತಾರೆ. तो यहाँ पर कृष्णदेवराय जी कहते हैं कि तेनाली रामकृष्ण तूने मेरे आस्थान का पूरा मर्यादा बचाया है. अगर कोई बाहर से व्यक्ति आके अपने पांडित्य को हमारे आस्थान में दिखाकर हमारे पंडितों को नीचा दिखाता है, तो इसका मतलब मेरे आस्थान का पंडित या पंडितों में संस्कृत का ज्ञान नहीं है ऐसा लगता था, लेकिन तूने मेरे आस्थान का मर्यादा को बचा लिया. ऐसे कृष्णदेवराय जी तेनाली रामकृष्ण से कहते हैं. ತಿಲಕಾಷ್ಟ ಮಹೇಶ ಬಂಧನ ಎಂಬ ಗ್ರಂಥವನ್ನು ಕೇಳೇ ಇಲ್ಲ, ಎಲ್ಲಿ ಅದನ್ನು ಕೊಡು ನೋಡೋಣ. ಆಮೇಲೆ ಕೃಷ್ಣದೇವರಾಯರು ಅಂತಾರೆ, ನಾನೂ ಕೂಡ ಏನ ಮಾಡಿಲ್ಲ, ತಿಲಕಾಷ್ಟ ಮಹೇಶ ಬಂಧನ ಅನ್ನೋ ಗ್ರಂಥ, ಆ ಒಂದು ಗ್ರಂಥದ ಹೆಸರನ್ನ ಕೇಳಿಲ್ಲ, ಅದನ್ನೊಂದು ಸ್ವಲ್ಪ ನನಗೆ ಕೊಡಪ್ಪ ನೋಡ್ತೀನಿ ಅಂತ ರಾಜ ತೆನಾಲಿ ರಾಮಕೃಷ್ಣನಿಗೆ ಹೇಳ್ತಾರೆ. तो यहाँ पर कृष्णदेवराय जी तेनाली रामकृष्ण से कहते हैं कि वहाँ तिलकाष्ट महेश बंधन ग्रंथ के बारे में मैंने भी सुना नहीं है. अगर वो आपके पास है तो थोड़ा दीजिए, मैं देखूंगा. ऐसे कृष्णदेवराय जी तेनाली रामकृष्ण से कहते हैं. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಕೃಷ್ಣದೇವರಾಯರವರು ಆ ತಿಲಕಾಷ್ಟ ಮಹೇಶ ಬಂಧನ ಗ್ರಂಥವನ್ನ ಬೇಡಿದ ತಕ್ಷಣ ತೆನಾಲಿ ರಾಮಕೃಷ್ಣ ಅವನ ಕೈಯಲ್ಲಿದ್ದಂತ ಕಟ್ಟನ್ನ ಬಿಚ್ಚುತ್ತಾನೆ. ಆ ಕಟ್ಟನ್ನ ಬಿಚ್ಚಿದಾಗ ಅಲ್ಲಿ ರಾಜರಿಗೆ ಆಶ್ಚರ್ಯ ಆಗ್ತದ. ಅಲ್ಲಿ ಏನಿರ್ತದ, ಕೆಲವು ಕಟ್ಟಿಗೆ ಇರುತ್ತದೆ. ಆ ಕಟ್ಟಿಗೆಯನ್ನ ಒಂದು ಹಗ್ಗದಿಂದ ಕಟ್ಟಿರ್ತಾರೆ. ಆಗ ರಾಜ ಕೇಳ್ತಾರೆ, ಇದೇನಿದು ಅಂತ ಕೇಳ್ತಾರೆ. यहाँ पर क्या होता है, जब रामकृष्ण जी उस कपड़े में बांधे हुए किताब को निकालते हैं तो वहां पर लकड़ियों का गुच्छा रहता है और उसे रस्सी से बांधा हुआ रहता है. वहाँ कृष्णदेवराय जी देखकर आश्चर्य व्यक्त कहते हैं कि ये क्या है. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ.
ನಂತರ ತೆನಾಲಿ ರಾಮಕೃಷ್ಣ ಹೇಳ್ತಾರೆ, ಇದು ಎಳ್ಳಿನ ಕಡ್ಡಿಗಳು. ಎಳ್ಳಿನ ಕಡ್ಡಿಗಳು ಅಂದ್ರೆ ಅದೇನಿರ್ತದ ಕಟ್ಟಿಗೆ ತರ ಈ ರೀತಿ ಇರ್ತದೆ ನೋಡ್ರಿ, ಇದು ಎಳ್ಳಿನ ಕಡ್ಡಿ. यहाँ पर जो देख रहे हैं यही एलिन कड्डी यानी तिल के लकड़ी ऐसे ही होते हैं, तो यहाँ उस कपड़े में रखा हुआ रहता है. ಈ ಎಳ್ಳಿನ ಕಡ್ಡಿಗಳನ್ನು ಆ ಬಟ್ಟೆಯಲ್ಲಿ ಇಟ್ಟು ಇದಕ್ಕೆ ಏನ್ ಮಾಡಿರ್ತಾನೆ ತೆನಾಲಿ ರಾಮಕೃಷ್ಣ, ಹಗ್ಗವನ್ನ ಕಟ್ಟಿರ್ತಾನೆ. ಈಗ ಹೇಳ್ತಾನೆ ಅವನು ತಿಲಕಾಷ್ಟ, ಇದು ಎಳ್ಳಿನ ಕಡ್ಡಿಗಳು. ರಾಮಕೃಷ್ಣ ಹೇಳ್ತಾನು ತಿಲಕಾಷ್ಟ, ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ, ಅದೇ ತಿಲಕಾಷ್ಟ ಮಹಿಷ ಬಂಧನ. ತೆನಾಲಿ ರಾಮಕೃಷ್ಣ ಹೇಳ್ತಾನೆ ನೋಡ್ರಿ, ತಿಲಕಾಷ್ಟ ಅಂದ್ರೆ ಏನು, ಎಳ್ಳಿನ ಕಡ್ಡಿಗಳು. तिल के जो लकड़ी है उसे हम तिलकाष्ट कहते हैं. और महिष ಬಂಧನ, ಮಹಿಷ ಅಂದ್ರ ಎಮ್ಮೆ, ಬಂಧನ ಅಂದರೆ ಕಟ್ಟುವುದು. ಮಹಿಷ ಬಂಧನ ಅಂದ್ರ ಎಮ್ಮೆಯನ್ನ ಕಟ್ಟುವಂತ ಹಗ್ಗ. यहाँ पर कहते हैं तिलकाष्ट यानी तिल के लकड़ी, और महिष यानी भैंस जो हम भैंस कहते हैं, और बंधन यानी उसे बांधने के लिए इस्तेमाल करने वाले रस्सी, उसे हम दोनों को मिला के कहते हैं ತಿಲಕಾಷ್ಟ ಮಹಿಷ ಬಂಧನ. ಇವೆರಡನ್ನು ಕೂಡಿಸಿದಾಗ ಏನಾಗಿಬಿಡ್ತದ, ತಿಲಕಾಷ್ಟ ಮಹಿಷ ಬಂಧನ ಆಗ್ತದ. ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ್ ಓಡಿ ಹೋದನು. ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನಮ್ಮ ಪಂಡಿತರು ವಿದ್ಯಾಸಾಗರ್ ಏನ್ ಮಾಡಿಬಿಟ್ಟಿದ್ರು, ಇವೆರಡೂ ಒಂದ ವಸ್ತುಗಳ ಹೆಸರನ್ನ ಅವರಿಗೆ ಅರ್ಥ ಮಾಡ್ಕೋಕಾಗ್ಲಿಲ್ಲ, ಈ ಸಂಸ್ಕೃತದ ಪದಗಳು ಅವರಿಗೆ ಅರ್ಥ ಆಗ್ಲಿಲ್ಲ. ಅವ್ರೇನ್ ತಿಳ್ಕೊಂಡ್ಬಿಟ್ರು, ತಿಲಕಾಷ್ಟ ಮಹಿಷ ಬಂಧನ ಅಂದ್ರೆ ಯಾವುದೋ ಒಂದು ದೊಡ್ಡ ಗ್ರಂಥ ಇರಬೇಕು ಅಂತ ಏನ್ ಮಾಡ್ಬಿಟ್ರು, ವಿದ್ಯಾಸಾಗರ್ ಅವರು ಹೆದರಿ ಓಡಿ ಹೋದರು ಅಂತ ಹೇಳ್ತಾರೆ. तो यहाँ पर कहते हैं कि तेनाली रामकृष्ण विद्यासागर जी यहाँ सोचते थे कि यहाँ तिलकाष्ट महिष बंधन एक बड़ा सा ग्रंथ है. यहाँ सोच के विद्यासागर जी यहाँ से भाग गए. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ಎಲ್ಲರೂ ಏನ್ ಮಾಡ್ಬಿಟ್ರು, ತೆನಾಲಿ ರಾಮಕೃಷ್ಣನ ಜಾಣ್ಮೆಯನ್ನು ನೋಡಿ ನಗೋದಿಕ್ಕೆ ಪ್ರಾರಂಭಿಸಿದ್ರು. ನೋಡ್ರಿ, ಎಲ್ಲರೂ ಆ ಸ್ಥಾನದಲ್ಲಿ ಹೆದರ್ತಾ ಇದ್ರು ಪಂಡಿತರೊಡನೆ ಯಾವ ರೀತಿ ಚರ್ಚೆ ಮಾಡಬೇಕು ಅಂತ. ಅದರ ತೆನಾಲಿ ರಾಮಕೃಷ್ಣ ಏನ್ ಮಾಡಿದ್ರು, ಅವರ ಜಾಣ್ಮೆಯಿಂದ ವಿದ್ಯಾಸಾಗರ್ ಅವರನ್ನ ಚರ್ಚೆಗಿಂತ ಮೊದಲೇ ಏನ್ ಮಾಡ್ಬಿಟ್ರು, ಓಡಿಸಿಬಿಟ್ರು. ಅವರ ಜಾಣ್ಮೆಯನ್ನ ನೋಡಿ ಏನ್ ಮಾಡ್ಬಿಟ್ರು, ಎಲ್ಲರೂ ನಗೋದಿಕ್ಕೆ ಪ್ರಾರಂಭಿಸಿದರು. तो यहाँ पर तेनाली रामकृष्ण ने अपने होशियारी यानी अपने दिमाग चलाकर यहाँ एक महान पंडित थे, उनको यहाँ बताया कि संस्कृत में जो ग्रंथ है उस सभी ग्रंथों को उन्होंने पढ़ा था, लेकिन वो शब्द जो था उनको मालूम नहीं हुआ. तो यहाँ पर इतने एक साधारण विषय को न समझते हुए विद्यासागर जी यहाँ से भाग गए. ऐसे सोचकर सभा में उपस्थित सभी लोग जोर जोर से हंसने लगे. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಕೃಷ್ಣದೇವರಾಯ ರಾಜರಿಗೆ ಏನಾಗ್ಬಿಡ್ತದ, ಸಂತೋಷ ಆಗಿಬಿಡ್ತದ, ಎಷ್ಟೊಂದು ಬುದ್ಧಿವಂತನಿದ್ದಾನೆ ತೆನಾಲಿ ರಾಮಕೃಷ್ಣ ಅಂತ ಅವನನ್ನ ಹೊಗಳಿ ಅವನನ್ನ ಸನ್ಮಾನಿಸಿದರು. तो यहाँ पर कृष्णदेवराय जी राजा जो थे वहाँ क्या करते हैं, अपने तेनाली रामकृष्ण जी को सम्मान करते हैं, क्योंकि उन्होंने आस्थान का मर्यादा को